ಹ್ಯಾಪಿ ಭಾರತ್, ಹ್ಯಾಪಿ ವರಲ್, ರಿಚ್ ಭಾರತ್, ರಿಚ್ ವರಲ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, 2026 ಹೊಸ ವರ್ಷ ಬಂದೇ ಬಿಡ್ತು. ಸೊ ಈ ಹೊಸ ವರ್ಷದಲ್ಲಿ 7ನೇ ತಾರೀಕು ನೀವು ಹುಟ್ಟಿದ್ದೀರಾ, 16ನೇ ತಾರೀಕು ನೀವು ಹುಟ್ಟಿದ್ದೀರಾ, ಅಥವಾ 25ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು ನಾವು 7 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ಈ 7ನೇ ತಾರೀಕು ಹುಟ್ಟಿದವ್ರಿಗೆ ಈ 2026 ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ತುಂಬ ಅದ್ಭುತವಾಗಿರುತ್ತೆ. ಯಾಕೆಂದರೆ 1 and 7 ಅನ್ನೋದು ಕೂಡ ಕೇತು. 1 ಅಂದರೆ ಸೂರ್ಯ, 7 ಅಂದರೆ 7 ಅಂದರೆ ಕೇತು. ಸೊ ಕೇತು ನಿಮಗೆ ಒಳ್ಳೆ ಬಾಂಧವ್ಯನೇ ಇರುತ್ತೆ, ಸೂರ್ಯನಿಗೆ ಇವ್ರಿಗೆ ಒಳ್ಳೆ ಸಂಬಂಧ ಇರುತ್ತೆ. ಸೊ ಎನಿಮಿಶಿಪ್ ಅಂತೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಯಾರಾದರೆ ಅಕಲ್ಟ್ ಸೈನ್ಸ್ ಅಂದರೆ ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ಆಸ್ಟ್ರಾಲಜಿಸ್ಟ್ ಆಗಿರ್ಬೋದು, ಅಥವಾ ಪಾಮಿಸ್ಟ್ರಿ, ಈ ಅಕಲ್ಟ್ ಸೈನ್ಸ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಅಥವಾ ಹೀಲಿಂಗ್ ಸೆಕ್ಟರಲ್ಲಿ ಯಾರ್ಯಾರು ಇದ್ದೀರಾ, ಆಶ್ರಮಗಳು ನಡೆಸ್ತಾ ಇರ್ತಾರಲ್ಲ, ದೊಡ್ಡ ದೊಡ್ಡ ಆಶ್ರಮಗಳು, ಸ್ವಾಮೀಜಿಗಳು, ಇಂಥವ್ರಿಗೆ ಈ ವರ್ಷ ಅಂತೂ ತುಂಬ ಚೆನ್ನಾಗೇ ಇರುತ್ತೆ. ನೀವು ಆದಷ್ಟು ದಾನ ಧರ್ಮಗಳನ್ನ ಮಾಡಿ. ಯಾಕೆಂದರೆ ಕೇತುನ ಸ್ವಲ್ಪ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ದಾನ ಧರ್ಮ ಅನ್ನೋದು ಮಾಡಲೇಬೇಕಾಗತ್ತೆ. ಎಸ್ಪೆಷಲಿ ಡಾಗ್ಸ್ಗೆ ಫೀಡ್ ಮಾಡಿ, ಆದಷ್ಟು ಆರೆಂಜ್ ಕಲರ್ ಆ್ಯಂಡ್ ವೈಟ್ ಕಲರ್ನ ಧರಿಸಿ. ಈ ವರ್ಷ ಶುಭವಾಗಲಿ. ಥ್ಯಾಂಕ್ ಯು.